ಇನ್ 2026 ಈ ಡೀಟೇಲ್ ಸ್ಕಿಲ್ಸ್ ನೀವು ಕಲ್ತ್ಕೊಂಡ್ರೆ ಮನೇಲಿ ಕುತ್ಕೊಂಡು 1,00,000 ಮೇಲೆ ನೀವು ಸಂಪಾದನೆ ಮಾಡ್ಬೋದು. ಹೇಗಿದನ್ನ ಹೇಳ್ತಾ ಇದೀನಿ ಅಂದ್ರೆ, ನಾನು ಅದೇ ಡೀಟೇಲ್ ಸ್ಕಿಲ್ಸ್ ಇಂದ 50 ಲಕ್ಷ ಇನ್ ಜಸ್ಟ್ 2 years ಮಾಡಿದ್ದೀನಿ. ಹಾಯ್, ದಿಸ್ ಇಸ್ ಉಷಾ ಎಂ, ಮದರ್ ಆಫ್ 20 month old ಬೇಬಿ. ಈ ಜರ್ನಿನ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಝೀರೋ ಎಕ್ಸ್ಪೀರಿಯನ್ಸ್, ಝೀರೋ ನಾಲೆಜ್ ಇತ್ತು. ಬಟ್ ಇವತ್ತು ನಾನು ಟ್ರೈನರ್ ಫಾರ್ 3.5 lakh ಕಮ್ಯುನಿಟಿಗೆ ಆ್ಯಂಡ್ ಪರ್ಸ್ನಲ್ ಆಗಿ 1000+ ಸ್ಟೂಡೆಂಟ್ಸ್ನ ನಾನು ಗೈಡ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಗೈಡೆನ್ಸಿಂದ ಎಷ್ಟೊಂದು ಹೌಸ್ ವೈಫ್, ಸ್ಟೂಡೆಂಟ್, ನ್ಯೂ ಮಾಮ್ಸ್, ಜಾಬ್ ಹೋಲ್ಡರ್ಸ್ ರಿಸಲ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಮುಂದೆ ಈ ಟೆಸ್ಟಿಮೋನೀಸ್ನ ಇಡ್ತಾ ಇದ್ದೀನಿ. ಹಾಗೆ ಶಾರ್ಟ್ ಕ್ಲಿಪ್ಸ್ ಪ್ಲೇ ಮಾಡ್ತೀನಿ, ನನ್ನ ಸ್ಟೂಡೆಂಟ್ ರಿವ್ಯೂಸ್ ನೀವು ಕೇಳಿಸ್ಕೊಬೋದು. Everyone, I'm here to give an honest feedback of my mentor, none other than lovable Usha ma'am. ಯಾವುದೇ AI ಟೂಲ್ಸ್ನ ಕಾಪಿ ಪೇಸ್ಟ್ ಮಾಡ್ತಾ ಇಲ್ಲ, ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅಪ್ರಾಕ್ಸಿಮೇಟ್ಲಿ 2 months ಆಯಿತು ನಾನು ದಿಸ್ ಗುರುಕುಲ್ ಜಾಯ್ನ್ ಆಗಿ. ಐ ಹ್ಯಾವ್ ಅಚೀವ್ 3 certificates ಬಿಕಾಸ್ ಆಫ್ ಸಪೋರ್ಟಿವ್ ಮೋಟಿವೇಶನ್ ಆ್ಯಂಡ್ ಗೈಡೆನ್ಸ್. ಐ ಪರ್ಸ್ನಲಿ ಥ್ಯಾಂಕ್ ಫಾರ್ ಎವ್ರಿಥಿಂಗ್ ವಾಟ್ ಶಿ ಹ್ಯಾಸ್ ಮೇಡ್ ಟು ಮೀ. ಬಿಡ್ತಿರೋ ಗೈಸ್, ಒಂದು ಮೆಂಟರ್ ಆಗಿಬಿಟ್ಟು ಅವರ ಬಗ್ಗೆ ಯೋಚನೆ ಮಾಡ್ತಾರೆ ಬಿಟ್ಟರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ. ಬಟ್ ಉಷಾ ಮ್ಯಾಮ್ ಇಟ್ಸ್ ಲೈಕ್ ಮೆಂಟರ್. ನನಗೆ ಒಂದು ಜಾಬ್, ಒಂದು ಕೆಲಸ ಕೊಟ್ಟರು ಅಂದರೆ ನಾನು ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತಾರೆ. ನಾನು ನನ್ನದೇ ಒಂದು ಪರ್ಸ್ನಲ್ ಒಪಿನಿಯನಿಂದ ಮ್ಯಾಮ್ ಹತ್ರ ಹೋದ, ಅಂದರೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ, ಮ್ಯಾಮ್ ಓಕೆ ನಿನ್ನ ಹತ್ರ ಪೊಟೆನ್ಷಿಯಲ್ ಇದೆ, ಕೆಲಸ ಕೊಡ್ತೀನಿ ಅಂತ ಕೊಟ್ಟರು. ಸೊ ಇವತ್ತಿಗೂ ಕೂಡ ನಾನು ಉಷಾ ಮ್ಯಾಮ್ ಉಷಾ ಮ್ಯಾಮ್ ಕೆಳಗಡೆ ಕೆಲಸ ಮಾಡೋಕ್ಕೆ ನನಗೆ ತುಂಬ ಹೆಮ್ಮೆ. ಬಿಕಾಸ್ ನಾನು ಎಲ್ಲಿ ಹೋದರೂ, ನನ್ನ ಲೈಫಲ್ಲಿ ಎಲ್ಲಿ ನಾನು ಮುಂದೆ ಹೋದರೂ ಕೂಡ ನಾನು ಉಷಾ ಮ್ಯಾಮ್ನ ಮರೆಯೋದು. ನನ್ನ ಮೆಂಟರ್ ಉಷಾ ಮ್ಯಾಮ್ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರ ಬಗ್ಗೆ ಹೇಳೋದು ತುಂಬ ಇದೆ. ಬೇರೆ ಮೆಂಟರ್ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ರು ಎಷ್ಟೇ ಬ್ಯುಸಿ ಇದ್ದರು, ಅವ್ರ ವರ್ಕಲ್ಲಿದ್ದರು, ಅವ್ರಿಗೆ ಎಷ್ಟೇ ವರ್ಕ್ ಇದ್ರೂ ಅವ್ರ ಸ್ಟೂಡೆಂಟ್ಸ್ ಬಗ್ಗೆ ಕೇರ್ ಮಾಡೋ ರೀತಿ ನನಗೆ ತುಂಬ ಇಷ್ಟ. ಎಷ್ಟೊತ್ತೇ ಆಗಿರಲಿ ಆ ಡೌಟ್ನ ಅವರು ಅವತ್ತೇ ಕ್ಲಿಯರ್ ಮಾಡಿಬಿಡ್ತಾರೆ. ಆ್ಯಂಡ್ ನಾನು ತುಂಬ ಗ್ರೇಟ್ಫುಲ್, ನಾನು ಅವರ ಸ್ಟೂಡೆಂಟಾಗಿ ಜಾಯ್ನ್ ಆಗಿದ್ದು ನಂಗೆ ತುಂಬ ಹೆಲ್ಪ್ಫುಲ್ ಆಯಿತು. ಈ ಪ್ಲ್ಯಾಟ್ಫಾರ್ಮಲ್ಲಿ A to Z ಎಲ್ಲ ಗೊತ್ತಿರಬೇಕು. ಆ A to Z ಅಲ್ಲಿ ನನಗೆ A to Z ಅಲ್ಲಿ ಅದು ಆಲ್ಫಾಬೆಟ್ಸೇ ನನಗೆ ಗೊತ್ತಿಲ್ಲ. ಅಲ್ಲಿಂದ ಡೇ 1ಇಂದನೂ ನನಗೆಲ್ಲ ಗೈಡ್ ಮಾಡಿದ್ದಾರೆ. ನಾನು ಕೇಳಿದ ಕ್ವೆಶನ್ನೇ ಕೇಳಿದ್ರು ಫ್ರಸ್ಟ್ರೇಟ್ ಆಗದೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಐ ಗಾಟ್ ದಿ ಬೆಸ್ಟ್ ಮೆಂಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಇಷ್ಟು ಜರ್ನಿನಲ್ಲಿ, ಇಷ್ಟು ದಿನಗಳ ಜರ್ನಿಯಲ್ಲಿ ನನಗೆ ಪರ್ಸ್ನಲಿ ನೀವು ಕೊಟ್ಟಿರೋ ಸಪೋರ್ಟ್ ಆ್ಯಂಡ್ ನೀವು ಕೊಟ್ಟಿರೋ ಗೈಡೆನ್ಸ್ ಆ್ಯಂಡ್ ನೀವು ಶೇರ್ ಮಾಡಿರುವಂತಹ ನಾಲೆಡ್ಜ್ ತುಂಬಾ ಏನು ಹೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ತುಂಬ ವ್ಯಾಲ್ಯೂಯಬಲ್ ಅಂತಲೇ ಹೇಳ್ತೀನಿ. ಐ ಆಮ್ ವೆರಿ ಲಕ್ಕಿ. ಆ್ಯಂಡ್ ನವಡೇಸ್ ಐ ಫೀಲ್ ದಟ್ ಮೆಂಟರ್ಗಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಫ್ರೆಂಡ್ ಥರ ಆಗ್ತಾ ಇದ್ದೀರಾ ನೀವು. ವೆರಿ ಹ್ಯಾಪಿ. ಆ್ಯಂಡ್ ನಿಮ್ಮಿಂದ ಈಗ ನಾನು ಐ ಆಮ್ ನಾಟ್ ಓನ್ಲಿ ಏನು ಹೇಳ್ತಾರೆ ಕ್ಲೈಂಟ್ ಅಂತಲ್ಲ, ನಾನು ಟ್ರೈನರ್ ಆಗಿ ಕೂಡ ಗುರುತಿಸ್ಕೊಂಡಿದ್ದೀನಿ. ಮೈ ನೇಮ್ ಇಸ್ ಪ್ರಶಸ್ತ. ಐ ಆಮ್ ಎ ಫ್ರೀಲಾನ್ಸರ್ ಇನ್ ಫೇಸ್ಬುಕ್ ಆ್ಯಡ್ಸ್. ಈ ಥರ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಏನಕ್ಕಂದರೆ ಆ್ಯಸ್ ಎ ಹೌಸ್ ವೈಫ್ ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ಅರ್ನ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿರುವಾಗ ನನಗೆ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಆಗಿ ಸಿಕ್ಕಿದೆ ಉಷಾ ಮ್ಯಾಮಿನ್ ರೀಲು. ಸೊ ಉಷಾ ಮ್ಯಾಮಿನ್ ರೀಲ್ ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಅವ್ರ ಥರನೇ ಆಗಬೇಕು ಅಂತ ಥಿಂಕ್ ಮಾಡಿ ಅವರ ಮೆಂಟರ್ಶಿಪ್ಪಿಗೆ ನಾನು ಜಾಯ್ನ್ ಆದೆ. ಅವ್ರ ಮೆಂಟರ್ಶಿಪ್ಪಿಗೆ ಜಾಯ್ನ್ ಆದ ಕಾರಣ ನನಗೆ ಕನ್ನಡ ಟ್ರೈನಿಂಗು ಸಿಕ್ತು. ಈ ಪ್ಲಾಟ್ಫಾರ್ಮ್ ನನ್ನ ಬೆಸ್ಟ್ ಮೆಂಟರ್ ಆಗಿ ರೆಕಗ್ನೈಸ್ ಮಾಡಿದೆ. ಅಷ್ಟೇ ಅಲ್ಲದೆ ನಾನು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಈ ಪ್ಲಾಟ್ಫಾರ್ಮ್ ಮೂಲಕ ಅಚೀವ್ ಮಾಡಿದೆ. ಎಸ್, ನೀವು ಕೂಡ ಸಂಪಾದನೆ ಮಾಡ್ಬೋದು, ಸಕ್ಸಸ್ನ ನೋಡ್ಬೋದು. ಬಟ್ ನಿಮಗೆ ಬೇಕಾಗಿರೋದು ಒಂದು ರೈಟ್ ಪ್ಲಾಟ್ಫಾರ್ಮ್. ಈ 5 ವಿಷಯಗಳನ್ನ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ಫುಲ್ ಲೈಫ್ ನೋಡ್ಬೋದು. ಇದಕ್ಕೆ ನಾನು ಹೇಳ್ತೀನಿ 5 truths ಟು ಬಿಕಮ್ ಮಿಲಿಯನೇರ್. ಫಸ್ಟ್ ಟ್ರೂತ್, ಸೀಸ್ ದ ರೈಟ್ ಆಪರ್ಚುನಿಟಿ ಅಟ್ ದ ರೈಟ್ ಟೈಮ್. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ರೈಟ್ ಆಪರ್ಚುನಿಟಿನ ರೈಟ್ ಟೈಮಲ್ಲಿ ಗ್ರ್ಯಾಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ನಿಮ್ಮ ಕೈ ಮೀರಿ ಹೋಗುತ್ತೆ. 1990s ಅಲ್ಲಿ IT ಕಂಪ್ನೀಸ್ ಬಂತು. ಆವಾಗ ಬೂಮ್ ಆಗಿದ್ದು ಇನ್ಫೋಸಿಸ್, ವಿಪ್ರೋ ಅಂತ ಕಂಪ್ನೀಸ್ಗಳು. 2000s ಅಲ್ಲಿ ಎಜುಕೇಷನ್ ಸಿಸ್ಟಮ್ ಬಂತು. ಆವಾಗ ಬೂಮ್ ಆಗಿದ್ದು ಕೋಚಿಂಗ್ ಸೆಂಟರ್ಸ್ಗಳು.
2010 ಟೆಕ್ ಆ್ಯಂಡ್ ಫಿನ್ಟೆಕ್ ಕಂಪ್ನೀಸ್ ಎಕ್ಸ್ಪ್ಲೋರ್ಡ್ ಆಯಿತು. ಆ ಟೈಮಲ್ಲಿ ಸ್ಮಾರ್ಟ್ಫೋನ್ಸ್, UPIs, ಆ್ಯಪ್ಸ್ ಅಂತ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. Paytm ಅನ್ನೋ ಕಂಪ್ನಿ ಆ ಟೈಮಲ್ಲಿ ಬೂಮ್ ಆಯಿತು. 2020 ಇಂದ ಇಲ್ಲಿವರೆಗೂ ಡಾಮಿನೇಟ್ ಆಗ್ತಿರೋ ಬಿಸ್ನೆಸ್ ಅಂದರೆ ಇ-ಕಾಮರ್ಸ್ ಬಿಸ್ನೆಸ್ ಆ್ಯಂಡ್ ಡಿಜಿಟಲ್ ಸ್ಕಿಲ್ಸ್. ಪೀಪಲ್ ಎಷ್ಟು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂದರೆ, ಎಷ್ಟು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಎಲ್ಲ ಬಿಸ್ನೆಸ್ಗೂ ಡಿಜಿಟಲ್ ಎಕ್ಸ್ಪರ್ಟ್ಸ್ ಅನ್ನೋದು ಬೇಕೇ ಬೇಕು. ಅದಕ್ಕೆ ನಾವು ಈ ಎರಾನ ಡಿಜಿಟಲ್ ಎರಾ ಅಂತ ಕರಿತೀವಿ. ಆ್ಯಂಡ್ ಇವಾಗ ನೀವು ಯೋಚನೆ ಮಾಡಿ, ರೈಟ್ ಆಪರ್ಚುನಿಟಿನ ರೈಟ್ ಟೈಮಲ್ಲಿ ಪಡ್ಕೊಂಡ್ರೆ ನಿಮ್ಮ ಹತ್ರ ಸ್ಕಿಲ್ ಸೆಟ್ಸ್ ಇರುತ್ತೆ. ಸ್ಕಿಲ್ ಸೆಟ್ಸ್ ಇದ್ರೆ ನೀವು ಎಲ್ಲಿಂದ ಬೇಕಾದರೂ ಸಂಪಾದನೆ ಮಾಡ್ಬೋದು. ಬಟ್ ನೀವು ಜಾಬ್ ಆಪರ್ಚುನಿಟಿ ಅಂತ ಹುಡ್ಕೊಂಡು ಹೋದ್ರೆ ನಿಮ್ಗೆ ಯಾವಾಗ ಬೇಕಾದ್ರೂ ಲೇ ಆಫ್ ಆಗ್ಬೋದು. ಸೆಕೆಂಡ್ ಟ್ರೂತ್, ಸ್ಟ್ರಗಲ್ ಈಸ್ ನೆಸೆಸರಿ ಬಿಫೋರ್ ಸೀಯಿಂಗ್ ಸಕ್ಸಸ್. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದೇ ಪ್ರೆಗ್ನೆನ್ಸಿ ಜರ್ನಿಲಿ ನನಗೆ ಕಂಫರ್ಟ್ ಬೇಕಂತ ಅನ್ಕೊಂಡಿದ್ರೆ, ನ್ಯೂ ಬಾರ್ನ್ ಸ್ಟೇಜಸಲ್ಲಿ ನನಗೆ ರೆಸ್ಟ್ ಬೇಕಂತ ಅನ್ಕೊಂಡಿದ್ರೆ ಈ ಪೊಸಿಷನಲ್ಲಿ ನಾನು ಕುತ್ಕೊತಾ ಇರಲಿಲ್ಲ. ಇವಾಗ ಕೂಡ ನೆನಪಿದೆ, 2024 ಏಪ್ರಿಲ್ 18 ನಾನು ಬೇಬಿ ಬಾಯ್ನ ಡೆಲಿವರಿ ಮಾಡ್ತೀನಿ. ಆ ದಿನ ನಾನು ಫೋನೇ ನೋಡಿರಲಿಲ್ಲ. ದ ನೆಕ್ಸ್ಟ್ ಡೇ ನಾನು ಫೋನ್ನ ತೆಗೆದು ನೋಡ್ತೀನಿ, 20,000 ನಾನು ದುಡ್ದಿದ್ದೆ. ಹೇಗೆ? ನಾನು ವರ್ಕ್ ಕೂಡ ಮಾಡಿಲ್ಲ, ನಾನು ಫೋನ್ ಕೂಡ ಚೆಕ್ ಮಾಡಿಲ್ಲ. ಅವಾಗ ನನಗೆ ಗೊತ್ತಾಯ್ತು ಈ ಪ್ಲಾಟ್ಫಾರ್ಮಿನ ಮಹತ್ವ. ನಾವು ಆಗ ಒಂದು ಸ್ಟ್ರಗಲ್ಸು ಅದು ಹೆಂಗ್ ಬೇಕಾದರೂ ಪೇ ಆಗುತ್ತೆ. ಅದಕ್ಕೆ ಹೇಳಿದ್ದು, ಸ್ಟ್ರಗಲ್ ಈಸ್ ರಿಯಲ್ ಥಿಂಗ್ ಟು ಸಿ ದ ಸಕ್ಸಸ್. ಥರ್ಡ್ ಟ್ರೂತ್, ಸ್ಪೀಡ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪರ್ಫೆಕ್ಷನ್. ನೀವು ಪರ್ಫೆಕ್ಟ್ ಟೈಮಲ್ಲಿ ಪರ್ಫೆಕ್ಟಾಗಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಲೋಗೆ ಹೋಗ್ತಿದ್ರೆ ಡೆಫಿನೆಟ್ಲಿ ಅದು ಫೇಲ್ ಆಗುತ್ತೆ. ಅದೇ ನೀವು ಬೇಗ ಆ್ಯಕ್ಷನ್ ತೊಗೊಂಡು ಫಾಸ್ಟಾಗಿ ನೀವು ಪ್ರೋಗ್ರೆಸ್ ಮಾಡಿದಾಗ ಡೆಫಿನೆಟ್ಲಿ ಮಿಸ್ಟೇಕ್ಸ್ ಆಗೇ ಆಗುತ್ತೆ. ಬಟ್ ಅದರಿಂದ ನೀವು ಕಲಿತೀರಾ ಆ್ಯಂಡ್ ರಿಸಲ್ಟ್ಸ್ ಕೂಡ ನೀವು ನೋಡ್ತೀರಾ. ಅದಕ್ಕೆ ನಾನು ನನ್ನ ಟೀಮ್ ಮೆಂಬರ್ಸ್ಗೆ 30 ಡೇಸ್ ಚಾಲೆಂಜ್, 30 ಡೇಸ್ ಪ್ಲ್ಯಾನ್ ಪ್ರೊವೈಡ್ ಮಾಡ್ತೀನಿ. ಫಸ್ಟ್ ವೀಕಲ್ಲಿ ನೀವು ಬೇಸಿಕ್ಸ್ನ ಕಂಪ್ಲೀಟ್ ಮಾಡ್ತೀರಾ. 2ನೇ ವಾರದಲ್ಲಿ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತೀರಾ. 3ನೇ ವಾರದಲ್ಲಿ ಮಾಕ್ ಪ್ರಾಜೆಕ್ಟ್ಸ್, ಮಾಕ್ ಟ್ರಯಲ್ಸ್ ಅಲ್ಲಿ ವರ್ಕ್ ಮಾಡ್ತೀರಾ. 4ನೇ ವಾರದಲ್ಲಿ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ನೀವು ವರ್ಕ್ ಮಾಡಿದಾಗ ರಿಸಲ್ಟ್ಸ್ ನೋಡ್ತೀರಾ, ವಿಚ್ ಮೀನ್ಸ್ ಸಂಪಾದನೆ ಮಾಡ್ತೀರಾ. ಫೋರ್ತ್ ಟ್ರೂತ್, ಫೋಕಸ್ ಆನ್ ಒನ್ ಥಿಂಗ್. ಇವಾಗ ನೀವು ಫೋಟೋಗ್ರಫಿನೂ ಕಲಿತೀನಿ, ಈ ಕಡೆ ಮೇಕಪ್ ಆರ್ಟಿಸ್ಟು ಆಗ್ತೀನಿ ಅಂದರೆ ನಿಮಗೆ ಒಂದು ವಿಷಯದಲ್ಲಿ ಫೋಕಸ್ ಮಾಡೋಕ್ಕೆ ಆಗಲ್ಲ. ಇವಾಗ ನಾನು ಹಲವಾರು ಡಿಜಿಟಲ್ ಸ್ಕಿಲ್ಸ್ ಕಲ್ತಿದ್ದೀನಿ. ಫಸ್ಟ್ ನಾನು ಇ-ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಅದೇ ಡಿಜಿಟಲ್ ಸ್ಕಿಲ್ಸಿಂದ ನಾನು ಫ್ರೀಲಾನ್ಸರ್ ಆದೆ ಆ್ಯಂಡ್ ಅದೇ ಸ್ಕಿಲ್ಸಿಂದ ನಾನು ಅಫಿಲಿಯೇಟ್ ಮಾರ್ಕೆಟರ್ ಆದೆ. ಆ್ಯಂಡ್ ಇವಾಗ ಎಲ್ಲ ಸ್ಕಿಲ್ಸ್ ಕಲ್ತಿರೋದಕ್ಕೆ ಟ್ರೈನರ್ ಆಗಿ, ಮೆಂಟರ್ ಆಗಿ ನಿಮ್ಮ ಮುಂದೆ ಇದ್ದೀನಿ. ಸೊ ಫಸ್ಟು ನಾವು ಒಂದು ವಿಷಯದಲ್ಲಿ ಫೋಕಸ್ ಆಗಬೇಕು, ಅದರಲ್ಲಿ ನಾವು ರಿಸಲ್ಟ್ಸ್ ನೋಡಿ ಪ್ರೋಗ್ರೆಸ್ ಮಾಡಬೇಕು. ಫಿಫ್ತ್ ಟ್ರೂತ್, ಸೆಟ್ ಅಚೀವಬಲ್ ಟಾರ್ಗೆಟ್. ಇವಾಗ ಇವರೇನು 1 ಲಕ್ಷ ಮಾಡಿದ್ದಾರೆ, 50 ಲಕ್ಷ ಮಾಡಿದ್ದಾರೆ, ನಾನು ಅಷ್ಟು ಮಾಡಬೇಕು ಅಂತ ಈ ಒಂದು ಪ್ಲಾಟ್ಫಾರ್ಮ್ಗೆ ಬರಬೇಡಿ. ಬಿಕಾಸ್ ನೀವು ಅಂತ ದೊಡ್ಡ ಕನ್ಸು ಇಟ್ಕೊಂಡು ಬಂದಾಗ ಡೆಫಿನೆಟ್ಲಿ ಫೇಲ್ ಆಗ್ತೀರಾ. ಇದರಲ್ಲಿ ಸಂಪಾದನೆ ಮಾಡ್ಬೋದು, ಬಟ್ ನೀವು ಚಿಕ್ಕ ಟಾರ್ಗೆಟ್ ಅನ್ಕೊಳ್ಳಿ. ಫಸ್ಟ್ 10,000 ಅದನ್ನ ಫಸ್ಟ್ ಅಚೀವ್ ಮಾಡಿ. ಅದಾದ್ಮೇಲೆ 1 ಲಕ್ಷ, ಅದಾದ್ಮೇಲೆ 2 ಲಕ್ಷ, ನಿಮ್ಮ ಕೆಪಬಿಲಿಟಿಗೆ ನೀವು ಸಂಪಾದನೆ ಮಾಡ್ಬೋದು. ಈಗ ಈ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡೋಣ. ಸೊ ಈ ಪ್ಲಾಟ್ಫಾರ್ಮಿನ ಹೆಸರು ಬಿಸ್ ಗುರುಕುಲ್. 2020 ಸ್ಟಾರ್ಟ್ ಆಗಿ ಇವಾಗ ನಾವು 2026ಗೆ ಕಾಲಿಡ್ತಾ ಇದೀವಿ, ವಿಚ್ ಮೀನ್ಸ್ 6th ಇಯರ್ ಸಕ್ಸಸ್ಫುಲ್ ಆಗಿ ರನ್ ಆಗಿದೆ. ಇದರಲ್ಲಿ ನಿಮಗೆ ಲೀಗಾಲಿಟಿ ಗೊತ್ತಾಗಿರ್ಬೇಕು. ಇನ್ನ ಅಡಿಷನಲ್ ಆಗಿ ನೀವು ಚೆಕ್ ಮಾಡ್ಕೊಬೇಕಂದ್ರೆ www.mca.gov.in ಇದರಲ್ಲಿ ನೀವು ಕಂಪ್ನಿ ಹೆಸರನ್ನ ಚೆಕ್ ಮಾಡ್ಕೊಳ್ಳಿ. ಲೀಗಲ್ ಆಗಿ ಕಂಪ್ನಿ 2020 ಇಂದ ಇವಾಗವರೆಗೂ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ ಅಂಡ್ ರಿಜಿಸ್ಟರ್ಡ್ ಆಗಿದೆ. ಸೆಕೆಂಡ್ ಲಾಜಿಕ್ ಹೇಳ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ, ಇವಾಗ ಯೂಟ್ಯೂಬಲ್ಲಿ ನೋಡಿದ್ದೀರಾ. ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ 2 ವರ್ಷ ನಾನು ಇಲ್ದಿರೋದನ್ನ ಹೇಳ್ಕೊಂಡಿದ್ರೆ ಡೆಫಿನೆಟ್ಲಿ ಜನ ಸುಮ್ಮನೆ ಇರ್ತಿದ್ರ. ಎಷ್ಟೊಂದು ಸ್ಟೂಡೆಂಟ್, ಹೌಸ್ ವೈಫ್ ನನ್ನ ನಂಬಿ ಈ ಪ್ಲಾಟ್ಫಾರ್ಮ್ಗೆ ಎನ್ರೋಲ್ ಆಗಿರ್ತಾರೆ ಆ್ಯಂಡ್ ಅವ್ರು ರಿಸಲ್ಟ್ ಕ್ರಿಯೇಟ್ ಮಾಡಿಲ್ಲ ಅಂದಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರ? ಇಲ್ಲ. ಸೊ ಈ ಒಂದು ವಿಷಯದಲ್ಲಿ ನೀವು ನಂಬೋದು ಈ ಪ್ಲಾಟ್ಫಾರ್ಮ್ ಲೆಜಿಟ್ ಆ್ಯಂಡ್ ಈ ಪ್ಲಾಟ್ಫಾರ್ಮಲ್ಲಿ ನೀವು ಸಂಪಾದನೆ ಮಾಡ್ಬೋದು. 37 ಹೈ ಪೇಯಿಂಗ್ ಡಿಜಿಟಲ್ ಸ್ಕಿಲ್ಸ್ನ ನೀವು ಬಿಸ್ ಗುರುಕುಲಲ್ಲಿ ಕಲಿತೀರಾ. ಈ ಸ್ಕಿಲ್ಸ್ನ ಕಲಿತು ಸರ್ಟಿಫಿಕೇಟ್ ಪಡೆದು ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡಿ ಸಂಪಾದನೆ ಮಾಡೋದನ್ನ ನಾವು ಫ್ರೀಲಾನ್ಸಿಂಗ್ ಅಂತ ಕರಿತೀವಿ. ಇದೇ ಸ್ಕಿಲ್ಸ್ನ ನೀವು ಮಾರ್ಕೆಟಿಂಗ್ ಮಾಡಿ ಅದನ್ನು ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಬೇಸಿಕ್ಲಿ ನೀವು ಸೇಲ್ಸ್ ಮಾಡ್ತೀರಾ. ಇದು ನೀವು ವಿತೌಟ್ ಶೋಯಿಂಗ್ ಫೇಸ್ ಕೂಡ ಮಾಡ್ಬೋದು, ವಿತ್ ಫೇಸ್ ಕೂಡ ಮಾಡ್ಬೋದು ಬೈ ಯೂಸಿಂಗ್ ಸೋಷಿಯಲ್ ಮೀಡಿಯಾ. ವಿತೌಟ್ ಸೋಷಿಯಲ್ ಮೀಡಿಯಾ ದೆರ್ ಆರ್ ಅದರ್ ಟೂಲ್ಸ್ ನೀವು ಯೂಸ್ ಮಾಡಿ ವಿತೌಟ್ ಶೋಯಿಂಗ್ ಫೇಸ್ ನೀವು ಸಂಪಾದನೆಯನ್ನು ಮಾಡ್ಬೋದು. ಇದೇ ಸ್ಕಿಲ್ಸಿಂದ ನೀವು ಓನ್ ಬಿಸ್ನೆಸ್ ಮಾಡ್ಬೋದು. ಎಕ್ಸಾಂಪಲ್ ಡ್ರಾಪ್ ಶಿಪ್ಪಿಂಗ್ ತಗೊಳ್ಳೋಣ. ನೀವು ಯಾವುದೇ ಥರ ಫಿಸಿಕಲ್ ಪ್ರಾಡಕ್ಟ್ ನಿಮ್ಮ ಹತ್ರ ಇರಬೇಕಾಗಿರೋ ಅವಶ್ಯಕತೆ ಇಲ್ಲ. ಈ ಡ್ರಾಪ್ ಶಿಪ್ಪಿಂಗ್ ಮಾಡೆಲಲ್ಲಿ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀರಾ, ನಿಮ್ದು ಓನ್ ಸ್ಟೋರ್ ಕ್ರಿಯೇಟ್ ಮಾಡ್ತೀರಾ ಆ್ಯಂಡ್ ನಾವು ನಿಮಗೆ ಪ್ರಾಡಕ್ಟ್ ರಿಸರ್ಚ್ ಕಂಪ್ಲೀಟ್ ಮಾಡೆಲ್ನ ಹೇಳ್ಕೊಡ್ತೀವಿ. ಇದರಲ್ಲಿ ವೆಂಡರ್ ಪ್ರಾಡಕ್ಟ್ನ ಡೈರೆಕ್ಟಾಗಿ ಕಸ್ಟಮರ್ಸ್ಗೆ ತಲುಪಿಸ್ತಾರೆ ಆ್ಯಂಡ್ ವೆಂಡರ್ ಪ್ರೈಸ್ ಇರೋದು 50 ರೂಪೀಸ್, ಬಟ್ ನೀವು ನಿಮ್ಮ ವೆಬ್ಸೈಟಲ್ಲಿ ಹಾಕಿರೋದು 200 ರೂಪೀಸ್.
ಕಸ್ಟಮರ್ಸ್ ಅದಕ್ಕೆ 200 ಪೇ ಮಾಡಿದಾಗ ವೆಂಡರ್ಗೆ ಹೋಗೋದು 50 ರೂಪೀಸ್ ಆ್ಯಂಡ್ ನಿಮಗೆ 150 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಸೊ ದಿಸ್ ಇಸ್ ಬಿಸ್ನೆಸ್ ಮಾಡೆಲ್. ಇದನ್ನು ಕಂಪ್ಲೀಟಾಗಿ A to Z ನೀವು ನನ್ನ ಟ್ರೈನಿಂಗ್ ಅಂಡರಲ್ಲಿ ಕಲಿತೀರಾ. ಈ ಥರ ಹಲವಾರು ಬಿಸ್ನೆಸ್ ಮಾಡೆಲ್ ನೀವು ಬಿಸ್ಗುರುಕಲ್ಲಿ ಕಲಿಬೋದು. ಅರ್ನ್ ಥ್ರೂ HC, ಅಮೆಝಾನ್ FBA, ಪ್ರಿಂಟ್ ಆನ್ ಡಿಮಾಂಡ್, ಈ ಎಲ್ಲ 37 ಸ್ಕಿಲ್ಸ್ ನಿಮಗೆ ಒಂದು ಕೋರ್ಸಲ್ಲಿ ಸಿಗುತ್ತೆ. ಅದೇ ಬಿಸ್ನೆಸ್ ಮಾಸ್ಟ್ರಿ. ಸೊ ಈ ಬಿಸ್ನೆಸ್ ಮಾಸ್ಟ್ರಿ ಒಂದು ಪವರ್ಫುಲ್ ಕೋರ್ಸ್. ಇದೇ ಕೋರ್ಸಲ್ಲಿ ನಾನು ಎನ್ರೋಲ್ ಆಗಿರೋದು ಆ್ಯಂಡ್ ನಾನು ಇಷ್ಟು ಸಂಪಾದನೆ ಮಾಡೋಕ್ಕೆ ಕಾರಣ ಬಿಸ್ನೆಸ್ ಮಾಸ್ಟ್ರಿ. ಸೊ ಬಿಸ್ನೆಸ್ ಮಾಸ್ಟ್ರಿಲಿ ನೀವು ಓನ್ ಬಿಸ್ನೆಸ್ ಮಾಡ್ತೀರಾ, ಫ್ರೀಲಾನ್ಸಿಂಗ್ ಮಾಡ್ತೀರಾ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತೀರಾ. ನೀವು ಯಾವುದೇ ಮಾಡಿ ನೀವು ಸಂಪಾದನೆ ಮಾಡೋದು 1 lakh ಅಬೌವ್ ಪರ್ ಮಂತ್. ಈ ಬಿಸ್ನೆಸ್ ಮಾಸ್ಟ್ರಿ ವೆಬ್ಸೈಟ್ ಪ್ರೈಸ್ ಇರೋದು 30,000 ಆ್ಯಂಡ್ ನನ್ನ ಹತ್ರ ಸ್ಪೆಷಲ್ ಕೂಪನ್ ಕೋಡ್ಸ್ ಓನ್ಲಿ ಲಿಮಿಟೆಡ್ ಆಗಿರುತ್ತೆ. ಆ್ಯಂಡ್ ಬೈ ಚಾನ್ಸ್ ಈ ಕೂಪನ್ ಕೋಡ್ ನಿಮಗೆ ಸಿಕ್ಕಿದ್ರೆ ಇದು 21,000ಗೆ ಲಭ್ಯವಾಗುತ್ತೆ. ಅಷ್ಟೇ ಅಲ್ಲದೆ ನನ್ನ ಮೆಂಟರ್ಶಿಪ್ ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನನ್ನ ಮೆಂಟರ್ಶಿಪ್ ಲೈಫ್ ಟೈಮ್ ಫ್ರೀ ಆಗಿರುತ್ತೆ. ಇನ್ ಕೇಸ್ ಅನ್ಕೊಳ್ಳೋಣ ಬಿಸ್ನೆಸ್ ಮಾಸ್ಟ್ರಿ 21,000 ಇಲ್ಲ 30,000 ನಿಮಗೆ ತುಂಬ ಜಾಸ್ತಿ ಆಯಿತು, ಅಫೋರ್ಡ್ ಮಾಡೋಕ್ಕೆ ಆಗಲ್ಲ, ಓನ್ಲಿ ನಿಮಗೆ ನಿಜವಾಗ್ಲೂ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ ಅಂದರೆ ಮಾತ್ರ ಐ ವಿಲ್ ಸಜೆಸ್ಟ್ ಯು ಸೆಕೆಂಡ್ ಕೋರ್ಸ್, ಫಿನಾನ್ಸ್ ಮಾಸ್ಟ್ರಿ. ಈ ಕೋರ್ಸಲ್ಲಿ ವೆಬ್ಸೈಟ್ ಪ್ರೈಸ್ 20,000 ಇರುತ್ತೆ. ನನ್ನ ಸ್ಪೆಷಲ್ ಕೋಡಲ್ಲಿ ಇದು ನಿಮಗೆ 15,000ಗೆ ಸಿಗುತ್ತೆ. ಬಟ್ ಇದರಲ್ಲಿ ಕ್ಲಾಸ್ ಏನಂದರೆ ನೀವು ಸಂಪಾದನೆ ಮಾಡೋಕ್ಕಾಗೋದು ಬರೀ 50,000 ಪರ್ ಮಂತ್. ಆ್ಯಂಡ್ ಇದರಲ್ಲಿ ನೀವು ಯಾವುದೇ ಥರ ಓನ್ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ನೀವು ಇದರಲ್ಲಿ ಮಾಡೋಕ್ಕಾಗೋದು ಓನ್ಲಿ ಫ್ರೀಲಾನ್ಸಿಂಗ್ ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಇವಾಗ ಬಿಸ್ನೆಸ್ ಮಾಸ್ಟ್ರಿನೂ ಅಫೋರ್ಡ್ ಮಾಡೋಕ್ಕಾಗಲ್ಲ, ಫಿನಾನ್ಸ್ ಮಾಸ್ಟ್ರಿನೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಎಸ್ ದೆರ್ ಇಸ್ ಅ ಲೀಸ್ಟ್ ಕೋರ್ಸ್. ಬಟ್ ಇದಕ್ಕೆ ನನ್ನ ಮೆಂಟರ್ಶಿಪ್ ಗ್ಯಾರಂಟೀಡ್ ಇಲ್ಲ. ಓನ್ಲಿ ತುಂಬ ರೇರ್ ಕೇಸಸಲ್ಲಿ ನಾನು ನಮ್ಮ ಮೆಂಟರ್ಶಿಪ್ ಪ್ರೊವೈಡ್ ಮಾಡ್ತೀನಿ. ಸೊ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ವೆಬ್ಸೈಟ್ ಪ್ರೈಸ್ 16,000. ನನ್ನ ಸ್ಪೆಷಲ್ ಕೋಡಲ್ಲಿ ಅದು ನಿಮಗೆ ಬರೀ 11,000ಗೆ ಸಿಗುತ್ತೆ. ಬಟ್ ನನ್ನ ಮೆಂಟರ್ಶಿಪ್ ಗ್ಯಾರಂಟೀಡ್ ಇಲ್ಲ. ಬಟ್ ಸಿಕ್ಕಿದ್ರೆ ಎಸ್ ಈ ಮೆಂಟರ್ಶಿಪ್ ಕೂಡ ನಿಮಗೆ ಲೈಫ್ ಟೈಮ್ ಫ್ರೀ ಆಗಿರುತ್ತೆ. ಈ ಕೋರ್ಸಸ್ಗಳಿಗೆ ನೀವು ಎನ್ರೋಲ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎನ್ರೋಲ್ಮೆಂಟ್ ಲಿಂಕ್ಸ್ನ ನಾನು ಬಿಟ್ಟಿರ್ತೀನಿ. ಸೊ ಆ ಲಿಂಕ್ಸ್ನ ಕ್ಲಿಕ್ ಮಾಡಿ ನೀವು ಎನ್ರೋಲ್ ಆಗ್ಬೋದು. ಎನ್ರೋಲ್ ಆದವ್ರಿಗೆ ನಾನು ಡೈರೆಕ್ಟಾಗಿ ನನ್ನ ಪರ್ಸ್ನಲ್ ನಂಬರಿಂದ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಟ್ ಇನ್ ಕೇಸ್ ನೀವು ನನ್ನ ಹತ್ರ ಮಾತಾಡಿ ಅದಾದಮೇಲೆ ಡಿಸಿಷನ್ ತೊಗೊಳ್ಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಡೈರೆಕ್ಟಾಗಿ ನೀವು ವಾಟ್ಸಪ್ಪಲ್ಲಿ ಏನಂತ ಮೆಸೇಜ್ ಮಾಡ್ತೀರಾ ಅಂದರೆ ನೀವು ಯಾವ ಕೋರ್ಸ್ಗೆ ಎನ್ರೋಲ್ ಆಗಬೇಕು ಅದನ್ನು ನೀವು ನನಗೆ ರಿಪ್ಲೈ ಮಾಡ್ತೀರಾ. ಸೊ ಬರೀ ಯಾರು ಸೀರಿಯಸ್ ಆಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾನು ಈ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ರಿಪ್ಲೈ ಮಾಡ್ತೀರಾ ಅಂಥವ್ರಿಗೆ ಮಾತ್ರ ನನ್ನ ಪರ್ಸ್ನಲ್ ಗೈಡೆನ್ಸ್ ಪ್ರೊವೈಡ್ ಮಾಡಿ ನೀವು ಎನ್ರೋಲ್ ಆಗ್ಬೋದು. ನಂದು 2 ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ. ಸೊ ಫಾಲೋ ಮಾಡೋದನ್ನ ಮರಿಬೇಡಿ, ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ. ಸೊ ಈ 2 IDsನ ನೀವು ಫಾಲೋ ಮಾಡೋದು ತುಂಬ ಅಗತ್ಯ. ಬಿಕಾಸ್ ನಾನು ಫರ್ದರ್ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.